ಸ್ವಾಗತ ಹೇಳ್ತಾ ಇವಾಗ ನೋಡಿ ಕಾವ್ಯ ಅವರು ಇಲ್ಲಿ ಸರ್ಪ್ರೈಸ್ ಒಂದು ಗಿಫ್ಟ್ ಅನ್ನ ಅವರ ಅಪ್ಪ ಅಮ್ಮನಿಗೆ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಸಡನ್ ಆಗಿ ಕಾವ್ಯ ಶೈವ್ ಅವರು ಇವಾಗ ಕಾರನ್ನು ತೆಗೆದುಕೊಂಡಿದ್ದಾರೆ, ಕಾರ್ ಪರ್ಚೇಸ್ ತೆಗೆದುಕೊಂಡಿದ್ದಾರೆ. ಇಲ್ಲಿ ಸಾಕಷ್ಟು ದಿನಗಳ ಹಿಂದೆ ಅವರು ಕೂಡ ಇಲ್ಲಿ ಗಿಲ್ಲಿ ಹೇಗೆ ಕನಸು ಕಂಡಿದ್ರು, ನಾನು ಸ್ವಂತ ಮನೆ ತಗೊಳ್ಕೋಬೇಕು ಅಂತಂದಾಗ ಅವ್ರಿಗೂ ಕೂಡ ಆಸೆ ಇರುತ್ತದೆ. ಇಲ್ಲಿ ಕಾರ್ ಬದಲು ನಾನು ಮನೆ ತೆಗೆದುಕೊಳ್ಬೇಕು, ಮನೆ ಪ್ಲಾಟ್ ಖರೀದಿಸಬೇಕು ಅಂತಂದು ಕಾವ್ಯ ಅವರು ಇವಾಗ ಮನೆಯನ್ನು ಖರೀದಿ ಮಾಡ್ತಾ ಇದ್ದಾರೆ, ಪ್ಲಾಟ್ ಅನ್ನು ಖರೀದಿ ಮಾಡ್ತಾ ಇದ್ದಾರೆ, ಮನೆ ಕಟ್ಟಿಸುವ ಸಲುವಾಗಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮುಗಿದ ತಕ್ಷಣ ಅವರು ಕೂಡ ಇಲ್ಲಿ ಸಾಕಷ್ಟು ಪ್ರೋಗ್ರಾಮ್ಗಳಲ್ಲಿ ಸಾಕಷ್ಟು ಇವೆಂಟ್ಗಳಲ್ಲಿ ಹೋಗ್ತಾ ಇದ್ರು, ಸಂಭಾವನೆ ಕೂಡ ಬರ್ತಾ ಇತ್ತು. ಈ ಒಂದು ಪ್ರೋಗ್ರಾಮ್ಗೆ ಇಷ್ಟು ಅಂತ ಸಂಭಾವನೆ ಇರುತ್ತೆ. ಹಾಗೆ ಗಿಲ್ಲಿ ಅವರು ಬಿಟ್ಟರೆ ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ ಅವರ ಒಂದು ಕಂಟೆಸ್ಟೆಂಟ್ ತುಂಬ ಫೇಮಸ್ ಆಗಿದ್ದು ಅಂದರೆ ಕಾವ್ಯವರು ಮಾತ್ರ. ಕಾವ್ಯರು ಕೂಡ ಸಾಕಷ್ಟು ಪ್ರೋಗ್ರಾಮ್ಗಳಿಗೆ ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಗಿಲ್ಲಿ ಅಷ್ಟೇ ಸಪೋರ್ಟ್ ಕೂಡ ಬರ್ತಾ ಇದೆ, ಸಾಕಷ್ಟು ಸಂಭಾವನೆ ಕೂಡ ಬರ್ತಾ ಇದೆ, ಪೇಮೆಂಟ್ ಕೂಡ ಸಿಕ್ಕಾಪಟ್ಟೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಎಲ್ಲ ಒಂದು ಇಲ್ಲಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಹೋಗ್ತಾ ಇರ್ಬೋದು, ಇಲ್ಲಿ ಸಾರೆ ಒಂದು ಕಲೆಕ್ಷನ್ಗೆ ಒಂದು ಪ್ರೋಗ್ರಾಮ್ ಬಂದರು. ಕಾವ್ಯರು ಬಿಟ್ಟರೆ ಯಾರು ಕೂಡ ಇಲ್ಲಿ ಪ್ರಮೋಷನ್ ಮಾಡ್ತಾ ಇಲ್ಲ. ಎಲ್ಲ ಒಂದು ಆಫರ್ಸ್ ಕೂಡ ಗಿಲ್ಲಿಗೆ ಎಷ್ಟು ಬರ್ತಿದೋ ಅಷ್ಟರ ಮಟ್ಟಿಗೆ ಕಾವ್ಯವ್ರಿಗೂ ಕೂಡ ಬರ್ತಾ ಇದೆ. ಇಲ್ಲಿ ಕಾವ್ಯರೊಂದು ಕಂಡಂಥ ಕನಸು ಇವಾಗ ನನ್ನ ಸಾಗೇ ಬಿಡ್ತು. ಇಲ್ಲಿ ಕಾವ್ಯರು ಇವಾಗ ಮನೆಯನ್ನು ಖರೀದಿ ಮಾಡ್ತಾ ಇದ್ದಾರೆ, ಪ್ಲಾಟ್ ಹಿಡಿದಿದ್ದಾರೆ. ಇವಾಗ ಆದಷ್ಟು ಬೇಗನೆ ಅವರು ಕೂಡ ಮನೆಯನ್ನು ಕಟ್ಟಿಸ್ತಾ ಇದ್ದಾರೆ. ಗಿಲ್ಲಿಯವರು ಹೇಗೆ ಇಲ್ಲಿ ಅವರ ಒಂದು ಕನಸು ನೆರವೇರಿಸುವ ಒಂದು ಸಮಯ ಬಂದಾಯಿತು. ಇಲ್ಲಿ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಗಿಲ್ಲಿಯವರು ಕೂಡ ಮನೆಯನ್ನು ಕಟ್ತಾ ಇದ್ರು. ಬಟ್ ಇಲ್ಲಿ ಅವರ ಅಪ್ಪನಿಗೆ ಒಂದು ಸ್ವಲ್ಪ ಹಾರ್ಟ್ನಲ್ಲಿ ಪ್ರಾಬ್ಲಮ್ ಇರೋ ಕಾರಣ ಅವರ ಅಪ್ಪಗೆ ಆಪರೇಷನ್ ಮಾಡಬೇಕಿತ್ತು. ಅದಕ್ಕೆ ಶಾರ್ಟೇಜ್ ಆಗಿ ಮನೆ ಅರ್ಧಕ್ಕೆ ಸ್ಟಾಪ್ ಆಯಿತು. ಅದಕ್ಕೋಸ್ಕರ ಇವಾಗ ಗಿಲ್ಲಿಯವರು ಕೂಡ ಇಲ್ಲಿ ಮನೆ ಕಟ್ತಾ ಇದ್ದಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ಇವಾಗ ಕಾವ್ಯವರು ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಕಾವ್ಯವರು ಕೂಡ ತನ್ನ ಒಂದು ಸ್ವಂತ ದುಡಿಮೆಯಲ್ಲಿ ಅವರ ಒಂದು ದುಡಿಮೆಯಲ್ಲಿ ಇವಾಗ ಕಾವ್ಯವರು ಕೂಡ ಇಲ್ಲಿ ಪ್ಲಾಟ್ ಖರೀದಿ ಮಾಡಿ ಮನೆಯನ್ನು ಕಟ್ತಾ ಇದ್ದಾರೆ. ಇಬ್ಬರು ಕೂಡ ಮನೆ ಕಟ್ತಾ ಇದ್ದಾರೆ. ಅವರ ಒಂದು ಸ್ವಂತ ದುಡ್ಡಿನಲ್ಲೇ ಇವಾಗ ಅವರು ತನ್ನ ಕಾಲ ಮೇಲೆ ನಿಂತ್ಕೊಂಡು ಇವಾಗ ಅವರ ಒಂದು ಮನೆಯನ್ನು, ಕನಸಿನ ಮನೆಯನ್ನು ನಾನು ಒಂದಿಲ್ಲ ಒಂದು ದಿವಸ ನಾನು ಮನೆ ಕಟ್ಟಿಸ್ಬೇಕು ಅಂತಂದು ಅವರು ಆಸೆ ಇತ್ತಂತೆ. ಅವರ ಆಸೆ ಇವಾಗ ಇಬ್ರು ಕೂಡ ಒಟ್ಟಿಗೆ, ಗಿಲ್ಲಿಯವರು ಕೂಡ ಮನೆ ಕಟ್ತಾ ಇದ್ದಾರೆ, ಕಾವ್ಯವರು ಕೂಡ ಮನೆ ಕಟ್ತಾ ಇದ್ದಾರೆ. ಫುಲ್ ಇಬ್ರು ಇಲ್ಲಿ ನೋಡಿ ಕೋ ಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಹೋದ ಒಂದು ಕೆಲವು ದಿನಗಳ ಹಿಂದೆ ಗಿಲ್ಲಿಯವರು ಮನೆ ಕಟ್ತಾ ಇದ್ದಾರೆ. ಹಾಗೆ ಇಲ್ಲಿ ಕಾವ್ಯವರು ಕೂಡ ಇವಾಗ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಕಾವ್ಯವರು ಕೂಡ ಮನೆಯನ್ನು ಖರೀದಿಸಿ ಅವಾಗ ಕಟ್ತಾ ಇದ್ದಾರೆ. ಆದಷ್ಟು ಬೇಗನೆ ಅವರಿಬ್ಬರ ಒಂದು ಮನಸ್ಸಲ್ಲಿ ಒಂದೇ ಭಾವನೆ ಇದೆ, ಒಂದೇ ಆಲೋಚನೆ ಇದೆ. ಇಬ್ಬರು ಕೂಡ ಒಟ್ಟಿಗೆ ಒಂದು ಸೇರಿದರೆ ತುಂಬ ಖುಷಿ ಆಗುತ್ತೆ. ಕಾವ್ಯವರು ಆದಷ್ಟು ಬೇಗನೆ ಗಿಲ್ಲಿಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಗುಡ್ ನ್ಯೂಸ್, ಇಡೀ ಕರ್ನಾಟಕ ಜನರು ಆಸೆಯಂತೆ ಗುಡ್ ನ್ಯೂಸ್, ಅವರ ಒಂದು ಗಿಲ್ಲಿಯ ಒಂದು ಬರ್ತ್ಡೇ ದಿನವೇ ಗುಡ್ ನ್ಯೂಸ್ ಕೊಟ್ಬಿಟ್ರೆ ತುಂಬ ಖುಷಿ ಆಗುತ್ತೆ ಅಂತ ನಾವು ಕೂಡ ಇಚ್ಛಿಸ್ತಾ ಇದ್ದೀವಿ. ಹಾಗೆ ಸಡನ್ ಆಗಿ ಏನಪ್ಪ ಕಾವ್ಯವರು ಮನೆ ಖರೀದಿ ಮಾಡಿಬಿಟ್ರಾ ಅಂತಂದು ಹೇಳ್ತಾ ಇದ್ದೀವಿ ಅಂತ ಬೇಜಾರು ಮಾಡ್ಕೋಬೇಡಿ. ಇವಾಗ ಅವರು ಕಷ್ಟಪಟ್ಟಂಥ ರೀತಿ ಅಂದರೆ ಕಾವ್ಯರು ಕೂಡ ಗಿಲ್ಲಿಯವರು ಎಷ್ಟು ಕಷ್ಟಪಟ್ಟಿದ್ರೋ ಅದರ ಒಂದು ದುಪ್ಪಟ್ಟರಷ್ಟು ಕಾವ್ಯರು ಕೂಡ ಕಷ್ಟಪಟ್ಟಿದ್ದಾರೆ. ಅವರು ಒಂದು ಹೊತ್ತಿನ ಒಂದು ಊಟಕ್ಕೋಸ್ಕರ ಇವಾಗ ರೇಷನ್ ತಗೋ ಒಂದು ಇವಾಗ ಅಕ್ಕಿಯನ್ನು ಸಡನ್ ಆಗಿ ಇವಾಗ ಇವತ್ತು ಹೊತ್ತಿನ ಊಟಕ್ಕೋಸ್ಕರ ನರಳಾಡ್ತಿರ್ಬೋದು. ಆದರೆ ಕಾವ್ಯಶೈವರ ಒಂದು ಫ್ಯಾಮಿಲಿ ಕೂಡ ತುಂಬ ಸ್ಟ್ರಗಲ್ ಮಾಡಿದೆ. ಒಂದು ಅಕ್ಕಿ, ಒಂದು ಇಡೀ ಅಕ್ಕಿ ಇಷ್ಟು ದಿವಸ ಮಾಡಬೇಕು, ಇಷ್ಟೇ ಇವತ್ತೇ ಜಾಸ್ತಿ ಅಕ್ಕಿ ಹಾಕಿಬಿಟ್ರೆ ನಾಳೆ ನಾವು ಗಂಜಿ ಕುಡಿದು ನೀರು ಕುಡಿದು ಮಲ್ಕೋಬೇಕು. ಅದಕ್ಕೆ ನಾವು ಸ್ವಲ್ಪನೇ ಅಕ್ಕಿ ಹಾಕಿ ಅನ್ನ ಗಂಜಿ ಮಾಡಿ ಬರೀ ಅನ್ನ ತಿಂದು ಬದುಕಿದ್ದಾರೆ ಕಾವ್ಯಶೈವರು. ಈಗ ಯಾರೆಲ್ಲ ಕಷ್ಟಪಟ್ಟಿಲ್ಲ ಹೇಳಿ? ಇವಾಗ ಕಾವ್ಯಶೈವರು ಮಾತ್ರ ಕಷ್ಟಪಟ್ಟಿದ್ದಾರೆ, ನಾವು ಕೂಡ ಕಷ್ಟಪಟ್ಟಿದ್ದೀವಿ. ಸಾಕಷ್ಟು ಬಡ ಮಕ್ಕಳು ಕೂಡ ಇವಾಗ ಇಲ್ಲಿ ಅಪ್ಪ ಅಮ್ಮ ಇಲ್ಲದೆ ಕಷ್ಟಪಟ್ಟಿದ್ದಾರೆ ಅಂತ ನೀವು ಹೇಳ್ಬೋದು. ಇಲ್ಲಿ ಕಾವ್ಯಶೈವರು ಮಾತ್ರ ಕಷ್ಟಪಟ್ಟಿದ್ದಾರಾ, ಬೇರೆದವರು ಯಾರು ಕಷ್ಟಪಟ್ಟಿಲ್ವಾ ಅಂತ ಹೇಳ್ಬೋದು. ಬಟ್ ಇಲ್ಲಿ
ಕಷ್ಟಪಟ್ಟಿದ್ದಾರೆ. ಎಲ್ಲರೂ ಕೂಡ ಕಷ್ಟಪಡ್ತಾನೆ ಇರ್ತಾರೆ. ಬಡ ಮಕ್ಕಳು ಕೂಡ ಇಲ್ಲಿ ಕಷ್ಟಪಡ್ತಾ ಇದ್ದಾರೆ. ಬಟ್ ಬಡ ಮಕ್ಕಳು ಕಷ್ಟಪಟ್ಟು ಇವಾಗ ಮೇಲಕ್ಕೆ ಬರ್ತಾ ಇದ್ದಾರೆ. ಆ ಒಂದು ಖುಷಿ ನಾವು ಹಂಚಿಕೊಳ್ಳುವ ಒಂದು ಸಮಯ ಬರುತ್ತದೆ. ಇವಾಗ ಎಲ್ಲರೂ ಕಷ್ಟಪಡ್ತಾನೆ ಇರ್ತಾರೆ. ಮಿಡಲ್ ಕ್ಲಾಸ್ ಅವರು ಕಷ್ಟಪಟ್ಟು ಇವಾಗ ಮುಂದೆ ಬಂದಿದ್ದಾರೆ. ಅದಕ್ಕೆ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಕಾವ್ಯವರು ಕೂಡ ಕಷ್ಟಪಟ್ಟಂಥ ರೀತಿ ಮತ್ತು ಅವರ ಅಪ್ಪ ಅಮ್ಮನೂ ಕೂಡ ಕಷ್ಟಪಟ್ಟು ಬೆಳೆಸಿದ್ದಂಥ ರೀತಿ ಇವಾಗ ಇಂಡಸ್ಟ್ರಿಗೆ ಕರ್ಕೊಂಡ್ಬಂತು. ಇವಾಗ ಕೆಂಡ ಸಂಪಿಗೆ ಒಂದು ಸೀರಿಯಲ್ನಲ್ಲಿ ಕೂಡ ಅವರು ಆ್ಯಕ್ಟ್ ಮಾಡಿದ್ದರು, ಹೀರೋಯಿನ್ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ರು ಮತ್ತು DKDಯಲ್ಲೂ ಕೂಡ ಪ್ರೋಗ್ರಾಮ್ನಲ್ಲಿ ಆ್ಯಕ್ಟ್ ಮಾಡಿದ್ರು. ರಿಯಾಲಿಟಿ ಶೋನಲ್ಲಿ ಕೂಡ ಇಲ್ಲಿ ಕಾಣಿಸ್ಕೊಂಡಿದ್ರು. ಯಾವಾಗ ಬಿಗ್ ಬಾಸ್ ಸೀಸನ್ 12ಕ್ಕೆ ಕಾಲಿಟ್ಟರು ಅವರ ಒಂದು ಲೈಫ್ ಸ್ಟೈಲೇ, ಬದುಕಿನ ಒಂದು ಶೈಲಿಯ ಬದಲಾವಣೆ ಆಯಿತು. ಅವರ ಒಂದು ಜೀವನ ಇಲ್ಲಿ ಟರ್ನ್ ಆಗಿಬಿಡ್ತು. ಯಾಕಂದರೆ ಇವರು ಗಿಲ್ಲಿಯವರು ಮತ್ತು ಕಾವ್ಯವರು ಒಟ್ಟಿಗೆ ಬಿಗ್ ಬಾಸ್ ಸೀಸನ್ 12ಕ್ಕೆ ಕಾಲಿಟ್ಟರು ಕಂಟೆಸ್ಟೆಂಟ್ ಆಗಿ. ಅದು ಜಂಟಿಯಾಗಿ ಕಾಲಿಟ್ಟರು. ಅವರ ಒಂದು ಲೈಫೇ ಚೇಂಜ್ ಆಯಿತು. ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಇಲ್ಲಿ ಏನು ಕಾವ್ಯವರು ಬಿಗ್ ಬಾಸ್ಗೆ ಬರಲಿಲ್ಲ ಅಂದರೆ ಇಷ್ಟೊಂದು ಫೇಮಸ್ ಆಗ್ತಾನೆ ಇರಲಿಲ್ಲ. ಅವರು ಕಾವ್ಯ ಶೈವ ಅಂತಂದು ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ. ಇಲ್ಲಿ ಗಿಲ್ಲಿಯವರು ಕೂಡ ಬಂದಿದ್ದು ತುಂಬ ಖುಷಿ ಆಯಿತು. ಗಿಲ್ಲಿಯವರು 5 ರಿಯಾಲಿಟಿ ಶೋ ಮಾಡಿದರೂ ಕೂಡ ಗಿಲ್ಲಿ ಯಾರಂತ ಅಷ್ಟಾಗಿ ಗೊತ್ತಾಗಲಿಲ್ಲ. ಇಲ್ಲಿ ಬಿಗ್ ಬಾಸ್ ಅವರ ಒಂದು ಬಿಗ್ ಬಾಸ್ ಟರ್ನ್ ಆಫ್ ಲೈಫ್ ಅಂದರೆ ಲೈಫನ್ನೇ ಚೇಂಜ್ ಮಾಡಿದ ಒಂದು ರಿಯಾಲಿಟಿ ಶೋ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ಲಿಂದನೇ ಗಿಲ್ಲಿ ನಟ ಹಾಗೂ ಕಾವ್ಯ ಅವರು ಇಲ್ಲಿ ಅಭಿಮಾನಿಗಳ ಒಂದು ಬಳಗವನ್ನು ಇಲ್ಲಿ ಮನಸ್ಸುಗಳನ್ನು ಗೆದ್ದಂಥ ಗಿಲ್ಲಿ ಮತ್ತು ಕಾವ್ಯ ಅವರಿಗೆ ಆದಷ್ಟು ಬೇಗನೆ ಒಳ್ಳೆಯದಾಗಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಅವರು ಕಂಡಂಥ ಕನಸು ಮನೆ ಇಬ್ಬರು ಕೂಡ ಕಟ್ಟಿದ್ದಾರೆ ಆಲ್ರೆಡಿ. ಅವರು ಮತ್ತೆ ಏನೇನು ಕನಸು ಕಂಡಿದ್ದಾರೆ ಆದಷ್ಟು ಬೇಗನೆ ಈಡೇರಿಸಲಿ. ಮತ್ತೆ ಇಲ್ಲಿ ಅವರಿಬ್ಬರು ಒಂದಾಗಬೇಕು. ಮತ್ತು ಇಡೀ ಕರ್ನಾಟಕ ಜನರ ಒಂದು ಆಸೆಯನ್ನು ಆದಷ್ಟು ಬೇಗನೆ ಫುಲ್ಫಿಲ್ ಮಾಡಲಿ. ಕಾವ್ಯವರು ಗಿಲ್ಲಿಯನ್ನು ಒಪ್ಪಿದೆ ಸಾಕು. ಹಾಗೆ ಗಿಲ್ಲಿ ಕಾವ್ಯವರು ಒಂದು ಫ್ಯಾನ್ಸ್ ಆಗಿದ್ದರೆ ಈಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಒಂದು ಪುಟ್ಟ ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.